ಸಿದ್ಧಾರ್ಥ್ ಭರದ್ವಾಜ್ ಆಶ್ಚರ್ಯದಿಂದ ಆಯ್ರಾನೇ ನೋಡ್ತಾ ಇದ್ದ. ಅವಳು ಅವನಿಗೆ ತುಂಬಾ ಮಿಸ್ಟೀರಿಯಸ್ ಅನ್ಸಕ್ ಶುರುವಾಗಿದ್ಲು. ಆಸ್ಪತ್ರೆ ಮುಂದೆ ನಿಂತಿದ್ದ ಆಯ್ರಾ ಎದ್ರು ಅವಳು ಬುಕ್ ಮಾಡಿದ ಕ್ಯಾಬ್ ಬಂದ್ ನಿಲ್ತು. ಸಿದ್ಧಾರ್ಥ್ ಕಾರ್ ಕೂಡ ಸ್ಟಾರ್ಟ್ ಆಗಿ ಹೋಟೆಲ್ ಕಡೆ ಹೋಯ್ತು. ಫೋನಲ್ಲಿ ಯಾರ ಹತ್ರನೋ ಆಯ್ರಾ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ದ ಸೆಕ್ರೆಟರಿ ನಂತರ ಹಿಂದೆ ತಿರುಗಿ ಸಿದ್ಧಾರ್ಥ್ ಗಂದ. ಈ ಹುಡುಗಿ ಆಯ್ರಾ ಡೆಲಿವರಿ ಆದ್ಮೇಲೆ ಮಗು ಜೊತೆ ಅಮೆರಿಕದಲ್ಲಿದ್ಲಂತೆ. ಈಗ ಅವಳು ವಾಪಸ್ ಬಂದಿರೋದು ಅವಳ ಎಂಗೇಜ್ಮೆಂಟ್ ಬ್ರೇಕ್ ಮಾಡ್ಕೊಳ್ಳೋಕೆ. ಅವಳ ಅಪ್ಪ ಅವಳನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೋತಾರೆ ಅನ್ಸತ್ತೆ. ಅದಕ್ಕೆ ನಮ್ ಹೋಟೆಲಲ್ಲಿ ಉಳ್ಕೊಂಡಿದ್ದಾಳೆ. ಅವಳ ಬಗ್ಗೆ ಇಷ್ಟು ಡೀಟೇಲ್ ಸಿಕ್ಕಿದೆ, ಆದ್ರೆ ಅವಳು ಯಾಕೆ ರೋಹನ್ಗೆ ಇಂಪ್ರೆಸ್ ಮಾಡ್ತಿದ್ದಾಳೆ ಅಂತ ಗೊತ್ತಿಲ್ಲ ಅಂತ ಸೆಕ್ರೆಟರಿ ಅಂದ. ಸರಿ, ಆ ಆಯ್ರಾ ಕಡೆ ಪೇಷಂಟ್ ಯಾರು, ಅವ್ರಿಗೆ ಏನಾಗಿದೆ ಅಂತ ಚೆಕ್ ಮಾಡು ಅಂತ ಹೇಳ್ದ ಸಿದ್ಧಾರ್ಥ್. ಸಿದ್ಧಾರ್ಥ್ ಸೆಕ್ರೆಟರಿಗೆ ಅದೇನು ಕಷ್ಟದ ವಿಷಯ ಆಗಿರ್ಲಿಲ್ಲ. ಸ್ವಲ್ಪ ಟೈಮಲ್ಲೇ ಅವನಿಗೆ ಪೇಷಂಟ್ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ತು. ಅವನು ಆಶ್ಚರ್ಯದಿಂದ ಸಿದ್ಧಾರ್ಥ್ ಕಡೆ ನೋಡ್ತಾ, ಸರ್, ನೀವ್ ನಮ್ದೇ ಇರುವಂಥ ಸುದ್ದಿ ಬಂದಿದೆ. ಆಸ್ಪತ್ರೆ ಬೆಡ್ ಮೇಲಿರೋದು ಆಯ್ರಾ ಅತ್ತೆ. ಅವ್ರಿಗೆ ಬ್ರೈನ್ ಟ್ಯೂಮರ್ ಆಗಿದೆ. ಅರ್ಜೆಂಟಾಗಿ ಸರ್ಜರಿ ಮಾಡ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಆದ್ರೆ ಆ ಸರ್ಜರಿ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಯಾವ ಡಾಕ್ಟರ್ ಕೂಡ ಕೇಸ್ ತಗೊಳಕ್ಕೆ ರೆಡಿ ಇಲ್ವಂತೆ. ಈಗ ಫೇಮಸ್ ನ್ಯೂರೋ ಸರ್ಜನ್ ಡಾಕ್ಟರ್ ಸಂಯುಕ್ತ ಅವರು ಈ ಸರ್ಜರಿನ ಮಾಡ್ತೀನಿ ಅಂದಿದಾರಂತೆ. ಡೀಟೇಲ್ಸ್ ಎಲ್ಲ ಕೇಳಿಸ್ಕೊಂಡ್ ಸಿದ್ಧಾರ್ಥ್ಗೆ ಅಚ್ಚರಿ ಆಯ್ತು. ಈ ಸಂಯುಕ್ತ ಯಾರು, ಅವ್ರ್ಯಾಕೆ ಹೀಗ್ ಮಿಸ್ಟೀರಿಯಸ್ ಆಗ್ತಿದ್ದಾರೆ ಅಂತ ಯೋಚಿಸ್ತಾ ಕೂತ. ನಂತರ ಸಿದ್ಧಾರ್ಥ್ ಸೀರಿಯಸ್ ಆಗಿ ಸೆಕ್ರೆಟರಿನ ನೋಡ್ತಾ, ನನ್ ಅಜ್ಜಿ ಸರ್ಜರಿಗೆ ಡಾಕ್ಟರ್ ಸಂಯುಕ್ತ ಹೆಲ್ಪ್ ಬೇಕೇ ಬೇಕು. ಆದ್ರೆ ಅವ್ರು ಯಾಕೋ ನಮ್ಮೇಲೆ ಸಿಟ್ ಮಾಡ್ಕೊಂಡಿದ್ದಾರೆ. ಈಗ ಸಂಯುಕ್ತನ ನಾವು ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಆಯ್ರಾ ಅತ್ತೆ ಸರ್ಜರಿಗೆ ನಾವೇ ಫೈನಾನ್ಷಿಯಲ್ ಹೆಲ್ಪ್ ಮಾಡ್ಬೇಕು. ಏನಂತೀಯ ಅಂತ ಕೇಳ್ದ ಸಿದ್ಧಾರ್ಥ್. ಸೆಕ್ರೆಟರಿ ಸಿದ್ಧಾರ್ಥ್ ಮಾತಿನ ಬಗ್ಗೆ ಯೋಚನೆ ಮಾಡ್ದ. ಸಿದ್ಧಾರ್ಥ್ಗೆ ಡಾಕ್ಟರ್ ಸಂಯುಕ್ತ ಅಗತ್ಯ ಎಷ್ಟಿದೆ ಅಂತ ಸೆಕ್ರೆಟರಿಗೂ ಗೊತ್ತಿತ್ತು. ಇಲ್ಲಿ ಸಿದ್ಧಾರ್ಥ್ ತಲೆಯಲ್ಲಿ ಬೇರೆ ವಿಚಾರ ನಡೀತಿರ್ಬೇಕಾದ್ರೆ ಅತ್ತ ಅವನ್ ಫ್ಲಾಟಲ್ಲಿ ಬೇರೆದೇ ನಾಟಕ ನಡೀತಿತ್ತು. ರೋಹನ್, ನಿನ್ ಹೋಮ್ವರ್ಕ್ ನೀನ್ ಸರಿಯಾಗಿ ಮಾಡು ಅಂತ ಎಷ್ಟ್ ಸತಿ ಹೇಳಿದೀನಿ ನಿಂಗೆ. ನಾನ್ ನಿಂಗ್ ಪಾಠ ಹೇಗ್ ಹೇಳ್ಕೊಡ್ಲಿ? ನಿನ್ನೆ ನಾನ್ ನಿಂಗ್ ಹೇಳಿದ್ದೇನು, ಸೈನ್ಸ್ ಹೋಮ್ವರ್ಕ್ ಕೊಟ್ಟೇ ಇಲ್ಲ ನಾನ್ ಕೊಟ್ಟಿರೋದು ಸಿಂಪಲ್ ಮ್ಯಾಥ್ಸ್ ಹೋಮ್ವರ್ಕ್ ಅಂತ ರೋಹನ್ನ ಟ್ಯೂಷನ್ ಟೀಚರ್ ಸಂಧ್ಯಾ ಅವನ್ ತಲೆ ಕೂದ್ಲನ್ನ ಜೋರಾಗಿ ಎಳಿತಾ ಕೇಳಿದ್ಲು. ರೋಹನ್ಗೆ ನೋವಾಗ್ತಿತ್ತು. ಅವನ್ ಹೆದರ್ತಾ ಇರೋದ್ ನೋಡಿ ಅವನ್ ಟ್ಯೂಷನ್ ಟೀಚರ್ ವಾಯ್ಸ್ ಇನ್ನಷ್ಟು ರೈಸ್ ಮಾಡಿದ್ಲು. ನೀನದ್ ಹೇಗ್ ಸಿದ್ಧಾರ್ಥ್ ಮಗ ಅದ್ಯೋ? ನಿಮ್ಮಪ್ಪ ನೋಡು ಎಂಥ ಜೀನಿಯಸ್. ನೀನ್ ಹೀಗಿರೋದಕ್ಕೆ ನಿಮ್ಮಮ್ಮನೇ ಕಾರಣ ಅನ್ಸತ್ತೆ. ನಿನ್ ಹಾಗೆ ನಿಮ್ಮಮ್ಮನ್ ತಲೆಲೂ ಬುದ್ಧಿ ಇರ್ಲಿಲ್ಲ ಅನ್ಸತ್ತೆ, ಅದಕ್ಕೆ ನೀನ್ ಹೀಗಿರೋದು ಅಂತ ಹೇಳಿ ಅವನನ್ನ ದೂರ ತಳ್ಳಿ ಸಂಧ್ಯಾ ನೋಟ್ಬುಕ್ನ ಅವನ್ ಮುಖದ ಮೇಲೆ ಎಸೆದ್ಲು. ಅಲ್ಲೇ ಕೂತಿದ್ ಸೈನ್ಸ್ ಟೀಚರ್ ನಭಾ ಕೂಡ ರೋಹನ್ನ ಸಿಟ್ಟಿಂದ ನೋಡ್ತಿದ್ಲು. ರೋಹನ್ಗೆ ತುಂಬಾ ಅಳು ಬಂತು. ಟ್ಯೂಷನ್ ಟೀಚರ್ ನಿನ್ನೆ ಅವನಿಗೆ ಸೈನ್ಸ್ ಹೋಮ್ವರ್ಕೆ ಕೊಟ್ಟಿದ್ದು ಅಂತ ಅವನಿಗೆ ಚೆನ್ನಾಗಿ ನೆನ್ಪಿತ್ತು. ಆದ್ರೂ ಯಾಕೆ ಅವರು ತನ್ನ ಬೈತಿದ್ದಾರೆ ಅಂತ ಅವನಿಗೆ ಅರ್ಥ ಆಗ್ಲಿಲ್ಲ. ತಾನ್ ತುಂಬಾ ದಡ್ಡ ಅಂತ ಅವನಿಗೆ ಬಲವಾಗಿ ಅನ್ಸಕ್ ಶುರುವಾಯ್ತು. ಅವನ್ ಸೈಲೆಂಟ್ ಆಗಿ ಅವನ್ ಡೆಸ್ಕ್ನಲ್ಲಿ ಕೂತು ಆ ಸಮ್ ಕ್ಲಿಯರ್ ಮಾಡ್ದ. ಅವನಿಗ ಮ್ಯಾಥ್ಸ್ ಸಮ್ ಚೆನ್ನಾಗೇ ಬರ್ತಿತ್ತು. ರೋಹನ್ ಸಮ್ ಮುಗಿಸಿ ಭಯದಿಂದ ಟೀಚರ್ ಹತ್ರ ಬಂದ. ಅದ್ನ ನೋಡಿ ಅವನ್ ಟೀಚರ್, ಇಟ್ಸ್ ರಾಂಗ್, ಹೀಗಲ್ಲ ಮಾಡೋದು. ಎಷ್ಟ್ ಸರಿ ಹೇಳಿದೀನಿ ನಿಂಗೆ. ಇಷ್ಟ್ ಸಿಂಪಲ್ ಲೆಕ್ಕ ಮಾಡೋಕ್ಕೂ ಅಷ್ಟೊಂದ್ ಟೈಮ್ ತಗೊಂಡ್ಯಾ. ಈಸಿ ಸಮ್ ಮಾಡೋಕ್ ಬರ್ದಿರೋ ನೀನು ಮುಂದಕ್ಕೆ ಹೇಗ್ ಓದ್ತೀಯಾ? ಎಲ್ಲಿ ನಿನ್ ಕೈ ಹಿಡಿ ಅಂತ ಹೇಳಿದ್ ಸಂಧ್ಯಾ ಕೋಪದಿಂದ ರೂಲರ್ ತಗೊಂಡು ರೋಹನ್ ಕೈಗೆ ಜೋರಾಗಿ ಹೊಡೆದ್ಲು. 1, 2, 3 ಅವನ್ ಕೈ ಮೇಲೆ ಆ ಏಟು ಚುರುಚುರು ಅಂತಿತ್ತು. ಒಂದ್ರ ಮೇಲ್ ಒಂದ್ರಂತೆ 3 ಸರಿ ಏಟ್ ತಿಂದ್ರು ರೋಹನ್ ಕಣ್ಣಲ್ಲಿ ನೀರಿರ್ಲಿಲ್ಲ. ಈ ಹುಡುಗ ಇಷ್ಟು ಏಟ್ ತಿಂದ್ರು ಸುಮ್ನಿದಾನಲ್ಲ ಅಂತ ನಭಾ ಹೇಳಿದ್ಲು. ಇವನಿಗೆ ಏಟ್ ತಿಂದು ತಿಂದು ಅಭ್ಯಾಸ ಆಗ್ಬಿಟ್ಟಿದೆ. ನಾಳೆಯಿಂದ ನೀನು ನಿಂತ್ಕೊಂಡೆ ಪಾಠ ಕೇಳ್ಬೇಕು, ಅದೇ ನಿಂಗ್ ಪನಿಷ್ಮೆಂಟ್ ಅಂತ ಗುಡುಗು ಹಾಗೆ ಹೇಳಿದ್ಲು ಸಂಧ್ಯಾ. ಇಷ್ಟ ಹೇಳಿ ಅವರಿಬ್ರು ಅಲ್ಲಿಂದ ಹೊರಟ್ರು. ರೋಹನ್ ಸೈಲೆಂಟ್ ಆಗಿ ತನ್ನ ಸ್ಟಡಿ ಟೇಬಲ್ ಹತ್ರ ಬಂದು ಕುತ್ಕೊಂಡ. ಸಂಧ್ಯಾ ಮತ್ತೆ ನಭಾ ಸಿದ್ಧಾರ್ಥ್ ಫ್ಲಾಟಿಂದ ಆಚೆ ಬಂದ್ರು. ನಭಾ ಸ್ವಲ್ಪ ಟೆನ್ಷನ್ ಅಲ್ಲಿದ್ಲು. ಅವಳು ಕೇಳಿದ್ಲು, ಸಂಧ್ಯಾ, ಆ ಹುಡ್ಗ ಏನೋ ಬಾಯ್ ಬಿಡಲ್ಲ ಅಂತೀಯ? ನಂಗ್ಯಾಕೋ ಭಯ ಆಗ್ತಿದೆ ಕಣೆ. ಇದ್ನೆಲ್ಲ ಇಲ್ಲಿಗೆ ನಿಲ್ಸ್ಬಿಡೋಣ್ವಾ? ನೀನ್ ಯಾಕೆ ಇಷ್ಟೊಂದ್ ಭಯ ಪಡ್ತೀಯಾ? ಅವನ್ ಏನೂ ಹೇಳಲ್ಲ. ನಾವ್ ಹೇಗಾದ್ರೂ ಅವನ್ ಅಬ್ನಾರ್ಮಲ್ ಅಂತ ಪ್ರೂವ್ ಮಾಡ್ಬೇಕು. ನಾವು ಸಿದ್ಧಾರ್ಥ್ ಮನೆಯವರಿಂದ ಇದಕ್ಕೆ ಅಲ್ವಾ ಲಕ್ಷ ದುಡ್ಡು ಪಡಿತಿರೋದು ಅಂತ ಹೇಳಿ ಸಂಧ್ಯಾ ನೆನಪಿಸಿದ್ಲು. ಇತ್ತ
ತನ್ ಫ್ಲಾಟಲ್ಲಿ ಕೂತಿದ್ ರೋಹನ್ ಕಣ್ಣಲ್ಲಿ ನೋವಿತ್ತು. ಈ ಟೀಚರ್ಸ್ ಯಾಕೆ ಹೀಗ್ ಮಾಡ್ತಾರೆ ಅಂತ ಅವನಿಗೆ ತಿಳಿಲಿಲ್ಲ. ಹಾಗಂತ ಡ್ಯಾಡಿಗ್ ಹೇಳೋ ಧೈರ್ಯನೂ ಅವನಿಗಿರ್ಲಿಲ್ಲ. ಟೀಚರ್ಸ್ ಯಾವಾಗ್ಲೂ ತನ್ನ ಅಮ್ಮನ್ನ ಬೈಯೋದು, ಅವಳು ತುಂಬಾ ದಡ್ಡಿ ಆಗಿದ್ಲು ಅಂತ ಹೇಳೋದ್ ನೆನ್ಪಾಗಿ ಅವನಿಗೆ ನೋವಾಯ್ತು. ಅವನಿಗೀಗ ಅಮ್ಮನ ನೆನಪುಗಳೇ ಬರ್ತಿದ್ವು. ತನ್ ಜೊತೆ ಮಾತಾಡೋಕೆ ಯಾರೂ ಇಲ್ವಲ್ಲ ಅನ್ಸಕ್ ಶುರುವಾಗಿ ರೋಹನ್ಗೆ ಪಕ್ಕದ ರೂಮಲ್ಲಿದ್ ಹೊಸ ಫ್ರೆಂಡ್ ನೆನ್ಪಾದ್ಲು. ಮೊನ್ನೆ ಚಿಲ್ಡ್ರನ್ಸ್ ಡೇ ದಿನ ಮೀಟ್ ಆಗೋ ಚಾನ್ಸ್ ತಪ್ಪೋಗಿತ್ತು. ಇವತ್ತವಳ ಜೊತೆ ಆಡ್ಕೊಂಡು ನೆಮ್ಮದಿಯಾಗಿರಬಹುದಿತ್ತು ಅಂತ ಯೋಚನೆ ಬಂತು. ಪ್ರೀತು ರೂಮಲ್ಲಿರ್ಲಿಲ್ಲ. ರೋಹನ್ ನಿಧಾನಕ್ ಡೋರ್ ಓಪನ್ ಮಾಡಿ ಆಚೆ ಹೋದ. ಒಬ್ಳೇ ರೂಮಲ್ಲಿ ಕೂತಿದ್ ಸಿಹಿಗೂ ತುಂಬಾ ಬೋರ್ ಆಗ್ತಿತ್ತು. ಅವಳು ಆಚೆ ಹೋಗಿ ಆಟ ಆಡ್ಲಾ ಅಂತ ಯೋಚಿಸ್ತಾ ಡೋರ್ ಓಪನ್ ಮಾಡಿದ್ಲು. ರೋಹನ್ ರೂಮ್ ಡೋರ್ನ ನಾಕ್ ಮಾಡ್ಬೇಕು ಅಂತ ಇನ್ನೇನ್ ಕೈ ಎತ್ತಿದ್ದ. ಅಷ್ಟ್ರಲ್ಲಿ ಆ ಕಡೆಯಿಂದ ಸಿಹಿ ಡೋರ್ ಓಪನ್ ಮಾಡ್ಬಿಟ್ಲು. ಅವರಿಬ್ರು ಒಬ್ರನ್ನೊಬ್ರನ್ನ ನೋಡಿದ್ರು. ಒಂದ್ ಕ್ಷಣಕ್ಕೆ ಅವ್ರ ಕಣ್ಣನ್ನೇ ನಂಬೋಕಾಗ್ದೆ ಸೈಲೆಂಟ್ ಆಗಿ ನಿಂತ್ರು. ರೋಹನ್ ಮತ್ತೆ ಸಿಹಿಗೆ ತಾವಿಬ್ರು ಮಿರರ್ ಮುಂದೆ ನಿಂತಿದೀವೇನೋ ಅನ್ನೋ ಫೀಲ್ ಆಯ್ತು. ಸಿಹಿ ಹಾರರ್ ಮೂವಿ ಜಾಸ್ತಿ ನೋಡ್ತಿದ್ಲು. ತನ್ ಮುಂದೆ ಇರೋದು ದೆವ್ವನಾ ಅಂತ ಅನುಮಾನ ಬಂತು. ಭಯದಿಂದ ಸಿಹಿ ಮಮ್ಮಿ ಅಂತ ಕೂಗ್ತಾ ರೂಮಿಗೆ ಓಡ್ಹೋಗಿ ಬೆಡ್ಶೀಟ್ ಹೊತ್ಕೊಂಡು ಕುತ್ಕೊಂಡ್ಲು. ರೋಹನ್ ಅವಳ ಹಿಂದೆನೆ ಪುಟ್ ಪುಟ್ ಹೆಜ್ಜೆ ಇಟ್ಕೊಂಡು ಒಳಗಡೆ ಬಂದಿದ್ದ. ಮಮ್ಮಿ ಮಮ್ಮಿ ಗೋಸ್ಟ್ ಅಂತ ಸಿಹಿ ಅಳೋಕ್ ಶುರು ಮಾಡಿದ್ಲು. ರೋಹನ್ ಕೂಡ ಗಾಬ್ರಿ ಆದ. ಅವನ್ ಸುತ್ತಮುತ್ತ ನೋಡಿ, ಎಲ್ಲಿದೆ ಗೋಸ್ಟ್? ನನ್ಗ್ ಭಯ ಆಗ್ತಿದೆ, ನಂಗೂ ಸ್ವಲ್ಪ ಬೆಡ್ಶೀಟ್ ಶೇರ್ ಮಾಡ್ತೀಯಾ ಪ್ಲೀಸ್ ಅಂತ ಇನ್ನೋಸೆಂಟ್ ಆಗಿ ಕೇಳ್ದ. ಸಿಹಿ ಅವಳ ಬೆಡ್ಶೀಟ್ ಅನ್ನ ಸ್ವಲ್ಪ ಸರಿಸಿ ಅವಳೆದ್ರು ನಿಂತಿದ್ ರೋಹನ್ ಕಾಲ್ನ ನೋಡಿದ್ಲು. ಅವಳು ನೋಡಿದ್ ದೆವ್ವದ್ ಸಿನಿಮಾಗಳಲ್ಲಿ ದೆವ್ವದ್ ಕಾಲು ಉಲ್ಟಾ ಇರೋದನ್ನ ನೋಡಿದ್ಲು. ಆದ್ರೆ ರೋಹನ್ ಕಾಲು ಸರಿಯಾಗೇ ಇತ್ತು. ನಂತರ ಸಿಹಿ ತನ್ನ ಬೆಡ್ಶೀಟ್ನ ಸ್ವಲ್ಪ ಸರಿಸಿದ್ಲು. ದೆವ್ವ ಬಂದಿದೆ ಅಂತ ಹೆದರಿದ್ ರೋಹನ್ ಪಟ್ ಅಂತ ಅವಳ ಬೆಡ್ಶೀಟ್ ಸೇರ್ಕೊಂಡು ಅವಳನ್ನೇ ನೋಡ್ತಾ ಕೂತ. ನಾನ್ ನಿನ್ನೋಡೆ ದೆವ್ವ ಅಂದಿದ್ದು, ಸ್ಟುಪಿಡ್ ಅಂತ ಕ್ಯೂಟ್ ಆಗಿ ಸಿಹಿ ಅಂದ್ಲು. ಕೂಡ್ಲೆ ರೋಹನ್, ನಾನೇನ್ ದೆವ್ವ ಅಲ್ಲ, ನಾನು ರೋಹನ್, ಮರ್ತ್ಬಿಟ್ಯಾ? ಪಕ್ಕದ ರೂಮಲ್ಲಿದ್ನಲ್ಲ, ನಿನ್ನೆ ನಾವು ಫೋನಲ್ಲಿ ಮಾತಾಡಿದ್ವಲ್ಲ ಅಂತ ಅಷ್ಟೇ ಕ್ಯೂಟ್ ಆಗಿ ರೋಹನ್ ಹೇಳ್ದ. ಓ ಮೈ ನ್ಯೂ ಫ್ರೆಂಡ್, ನೀನ್ ಸೇಮ್ ನಂತರ ಇರೋದ್ ನೋಡಿ ನಾನ್ ನಿನ್ನ ದೆವ್ವ ಅಂದ್ಕೊಂಡ್ಬಿಟ್ಟೆ ಅಂತ ನಗ್ತಾ ಬೆಡ್ಶೀಟ್ ಬಿಸಾಕಿ ಎದ್ ನಿಂತ್ಕೊಂಡ್ಲು ಸಿಹಿ. ಅವಳಿಗಷ್ಟೇ ಅಲ್ಲ, ರೋಹನ್ಗೂ ಕುತೂಹಲ ಆಗಿತ್ತು. ಅವನು ಬಿಟ್ಕಂಡ್ ಬಿಡದೆ ಸಿಹಿನೇ ನೋಡ್ತಾ ಇದ್ದ. ಸಿಹಿ ತನ್ ಪುಟ್ ಕೈಗಳಿಂದ ರೋಹನ್ ಫೇಸ್ನ ನಿಧಾನಕ್ ಟಚ್ ಮಾಡಿದ್ಲು. ಮೂಗು, ಕೆನ್ನೆ, ಕಣ್ಣು, ತಲೆ ಎಲ್ಲ ಟಚ್ ಮಾಡಿದಾಗ ಅವಳು ತುಂಬಾ ಎಕ್ಸೈಟ್ ಆದ್ಲು. ನೀನ್ ನನ್ ಹಾಗೆ ಇದೆಯಲ್ಲೋ ರೋಹನ್, ವಾವ್ ಸೂಪರ್ ಅಂತ ಕುಣಿದಾಡ್ತಾ ಹೇಳಿದ್ಲು ಸಿಹಿ. ರೋಹನ್ ಕೂಡ ಇನ್ನೂ ಶಾಕಲ್ಲಿದ್ದ. ಅವನ್ ಪುಟ್ಟ ಕಣ್ಗಳನ್ನ ಇನ್ನಷ್ಟು ದೊಡ್ಡದ್ ಮಾಡ್ಕೊಂಡು ಅವಳನ್ನ ನೋಡ್ದ. ಅವನಿಗೆ ಯಾರಾದ್ರೂ ಟಚ್ ಮಾಡಿದ್ರೆ ತುಂಬಾ ಕೋಪ ಬರ್ತಿತ್ತು, ಇರಿಟೇಟ್ ಆಗ್ತಿತ್ತು. ಆದ್ರೆ ಸಿಹಿ ಅವನ್ ಮೂಗು, ಕೆನ್ನೆ ಮೇಲ್ ಕೈ ಆಡಿಸ್ದಾಗ ಅವನ್ ಮನಸ್ಸಿಗೆ ತುಂಬಾ ಹಿತವಾಗಿದೆ ಅಂತ ಅನಿಸ್ತು. ನಾವಿಬ್ರು ಸೇಮ್ ಯಾಕಿದೀವಿ ಅಂತ ರೋಹನ್ ಎಕ್ಸೈಟ್ ಆಗಿ ಕೇಳ್ದ. ಸಿಹಿ ಅವನನ್ನೇ ನೋಡ್ತಾ, ನಾನು ಮೂವೀಸ್ ಅಲ್ಲಿ ನೋಡಿದ್ದೀನಿ, ನಾವಿಬ್ರು ಟ್ವಿನ್ಸ್ ಆಗಿರ್ಬೋದು, ಅಂದ್ರೆ ಯು ಆರ್ ಮೈ ಬ್ರದರ್, ಕೊನೆಗೂ ನನ್ನ ಅಣ್ಣನ್ ಹುಡುಕ್ಬಿಟ್ಟೆ ಯೇ ಅಂತ ಸಿಹಿ ಅವನಿಗೆ ಹೈಫೈ ಮಾಡಕ್ಕೆ ಕೈ ಚಾಚಿದ್ಲು. ಇನ್ನೂ ಡೌಟಲ್ಲೇ ನಿಂತಿದ್ ರೋಹನ್ ಹೊಟ್ಟೆಗೆ ಪಂಚ್ ಮಾಡಿ, ಹೇ ಬ್ರೋ, ಯಾಕ್ ನೀನ್ ಹೀಗ್ ಸೈಲೆಂಟ್ ಆಗಿದೀಯಾ ಅಂತ ಕೇಳಿದ್ಲು. ನಿಜವಾಗ್ಲೂ ನೀನು ನನ್ ಸಿಸ್ಟರಾ ಅಂತ ಅವನ್ ಕೇಳ್ದ. ನೋಡ್ಬೇಕಿದ್ರೆ ಅಂತ ಸಿಹಿ ಅವನ್ ಕೈ ಹಿಡಿದು ಬಾತ್ರೂಮ್ಗೆ ಕರ್ಕೊಂಡ್ ಹೋಗಿ ಅಲ್ಲಿದ್ ಕನ್ನಡಿ ಮುಂದೆ ನಿಂತ್ಲು. ಇಬ್ರು ಜೆರಾಕ್ಸ್ ಕಾಪಿ ತರ ಕಾಣ್ತಾ ಇದ್ರು. ಇಟ್ಸ್ ಟ್ರೂ ಬ್ರದರ್, ನೀನೇ ನನ್ನ ಅಣ್ಣ ಅಂತ ಕನ್ನಡಿ ನೋಡ್ತಾ ನಕ್ಲು ಸಿಹಿ. ರೋಹನ್ ಯೋಚನೆಗ್ ಬಿದ್ದ. ಸಡನ್ ಆಗಿ ಅವನ್ ಎಕ್ಸ್ಪ್ರೆಷನ್ ಚೇಂಜ್ ಆಯ್ತು. ನಿನ್ನೆ ಆಯ್ರಾ ತನ್ನನ್ನ ಸಿಹಿ ಅನ್ಕೊಂಡು ಪಿಜ್ಜಾ ಕೊಡ್ಸಿದ್ದು ಅಂತ ಅವನಿಗೆ ಅರ್ಥ ಆಯ್ತು. ಆದ್ರೆ ಮಮ್ಮಿ ಯಾಕೆ ನನ್ನ ಬಿಟ್ಟೋದ್ಲು, ಅವಳು ನನ್ನ ಪ್ರೀತ್ಸಲ್ವಾ ಅಂತ ಅಳೋ ಮುಖ ಮಾಡ್ಕೊಂಡು ಕೇಳ್ದ ರೋಹನ್. ಸಿಹಿಗೆ ರೋಹನ್ ನೋಡಿ ಪಾಪ ಅನ್ನಿಸ್ತು. ಇಲ್ಲ ಇಲ್ಲ, ಅಮ್ಮ ನೀನ್ ಬಿಟ್ಟೋಗಿಲ್ಲ, ನಮ್ಗೊಬ್ಬ ಕೆಟ್ಟ ತಾತ ಇದ್ದಾರೆ, ಅವ್ರೆಷ್ಟು ಕೆಟ್ಟವರು ಗೊತ್ತಾ? ನಿನ್ನ ಮಮ್ಮಿಯಿಂದ ಕಿತ್ಕೊಂಡ್ ಹೋದ್ರಂತೆ. ಇವಾಗ ನಾವಿಬ್ರು ಅಮೆರಿಕದಿಂದ ಯಾಕೆ ಬಂದಿದ್ದು ಅಂತ ಗೊತ್ತಾ? ನಿನ್ ಹುಡುಕ್ಬೇಕು ಅಂತ. ಮಮ್ಮಿ ಲವ್ಸ್ ಯು ಅ ಲಾಟ್ ಅಂತ ಅಂದ್ಲು ಸಿಹಿ. ರೋಹನ್ ಕಣ್ಣಲ್ಲಿ ಹೊಳಪಿತ್ತು. ರಿಯಲಿ? ಅಮ್ಮ ನನ್ ಹುಡುಕ್ತಿದಾರಾ? ಎಸ್ ಬ್ರೋ, ಬಾ ಮೊದ್ಲು ಮಮ್ಮಿಗೆ ವಿಷಯ ಹೇಳ್ಬೇಕು. ಈಗ್ಲೇ ಮಮ್ಮಿಗ್ ಫೋನ್ ಮಾಡೋಣ, ಆಮೇಲೆ ನಾವಿಬ್ರು ಮಮ್ಮಿ ಜೊತೆ ಅಮೆರಿಕಕ್ಕೆ ಹೋಗ್ಬೋದು
ಅಂತ ಹೇಳಿ ರೋಹನ್ ಕೈ ಹಿಡ್ಕೊಂಡು ಸೋಫಾ ಕಡೆ ಕರ್ಕೊಂಡು ಹೋದ್ಲು. ಆದ್ರೆ ಡ್ಯಾಡಿನ ಬಿಟ್ಟು ಹೋಗ್ಬೇಕಾ ಅಂತ ಬೇಸರದಲ್ಲಿ ಕೇಳ್ದ ರೋಹನ್. ಹೌದಲ್ಲ, ಡ್ಯಾಡಿನ ಬಿಟ್ಟು ಹೋಗ್ಬೇಕಾ? ಪಾಪ ಡ್ಯಾಡಿ. ಆದ್ರೆ ಅಮ್ಮ ಡ್ಯಾಡಿನ ಕರ್ಕೊಂಡು ಹೋಗಕ್ ಒಪ್ಪಲ್ಲ. ಅವ್ರಿಗೆ ಡ್ಯಾಡಿ ಅಂದ್ರೆ ಇಷ್ಟ ಇಲ್ಲ. ಯಾವ್ದೇ ಕಾರಣಕ್ಕೂ ನಾನ್ ನಿನ್ ರೂಮ್ ಹತ್ರ ಹೋಗ್ಬಾರ್ದು, ನಿಮ್ ಫ್ಲಾಟ್ ಅಲ್ಲಿರೋರೆಲ್ಲ ದೊಡ್ಡ ಮೆಂಟಲ್ಸ್ ಅಂತ ಅಮ್ಮ ಹೇಳಿದ್ದಾರೆ ಅಂತ ಸಿಹಿ ಅಂದ್ಲು. ರೋಹನ್ಗೆ ಸಿಹಿ ಮಾತ್ ಕೇಳಿ ನಗು ಬಂತು. ಡ್ಯಾಡಿ ಮೆಂಟಲ್ ಅಲ್ಲ, ಆದ್ರೆ ಅವರಿಗೆ ಮಮ್ಮಿ ಇಷ್ಟ ಇಲ್ಲ, ನಿಮ್ ಜೊತೆ ಮಾತಾಡ್ಬಾರ್ದು ಅಂತ ಹೇಳಿದ್ದಾರೆ ಅಂತ ಇನ್ನೋಸೆಂಟ್ ಆಗಿ ಅಂದ. ಹಾಗಿದ್ರೆ ಅವರಿಬ್ರು ನಮ್ಮಿಬ್ರಾಗೆ ಕ್ಲೋಸ್ ಆಗ್ಬೇಕು ಅಂದ್ರೆ ಏನ್ ಮಾಡೋದು ಅಂತ ಸಿಹಿ ಕೇಳಿದ್ಲು. ಸಿಹಿ ಮತ್ತೆ ರೋಹನ್ ಯೋಚನೆ ಮಾಡ್ತಾ ವಾಪಸ್ ಬಂದು ಬೆಡ್ ಹತ್ತಿ ಕೂತ್ರು. ರೋಹನ್ ಅಷ್ಟೆಲ್ಲ ಶಾರ್ಪ್ ಇರ್ಲಿಲ್ಲ. ತನ್ನ ವಯಸ್ಸಿಗೆ ತಕ್ಕ ಬುದ್ಧಿವಂತಿಕೆ ಮಾತ್ರ ಅವನಿಗಿತ್ತು. ಆದ್ರೆ ಅವನ್ ತಂಗಿ ಚಾಣಾಕ್ಷ ಸಿಹಿ ಮಾತ್ರ ಏನೋ ಯೋಚಿಸಿ, ಒಂದ್ ಐಡಿಯಾ ಇದೆ, ಆದ್ರೆ ನಾನ್ ಹೇಳಿದ್ದನ್ನ ನೀನು ಕರೆಕ್ಟಾಗಿ ಮಾಡ್ಬೇಕು ಅಂದ್ಲು. ಏನು ಅನ್ನೋ ಹಾಗೆ ರೋಹನ್ ಅವಳನ್ನ ನೋಡ್ದ. ಸಿಹಿ ನಿಧಾನಕ್ಕೆ ಅವನ ಹತ್ರ ಹೋಗಿ ಅವನ್ ಕಿವಿಗೆ ಕೈ ಅಡ್ಡ ಇಟ್ಟು ಪಿಸುಗುಟ್ಟಿದ್ಲು. ಅದ್ನ ಕೇಳಿ ರೋಹನ್ ಕಣ್ಣು ಇಷ್ಟಗ್ಲ ಆದ್ವು. ಅವನು ಈ ಸಾತಿ ಹೈಫೈ ಮಾಡಕ್ಕೆ ತನ್ನ ಕೈ ಮುಂದೆ ಚಾಚ್ದ. ಸಿಹಿ ಖುಷಿಯಿಂದ ಅವನ್ ಕೈಗೆ ಹೊಡೆದ್ಲು. ಕೂಡ್ಲೆ ನೋವಲ್ಲಿ ರೋಹನ್ ಅಮ್ಮ ಅಂತ ಕಿರಿಚ್ದ. ಸಿಹಿಗೆ ಗಾಬರಿ ಆಯ್ತು. ಏನಾಯ್ತು ಅನ್ನೋ ಹಾಗೆ ಅವಳು ರೋಹನ್ ಕೈನ ನೋಡಿದ್ಲು. ಅವು ಕೆಂಪಾಗಿದ್ವು. ಏನಾಯ್ತು ಅಂತ ಸಿಹಿ ಕೇಳಿದ್ಲು. ಏನೂ ಇಲ್ಲ ಅನ್ನೋ ಥರ ರೋಹನ್ ಸೈಲೆಂಟ್ ಆಗಿ ತಲೆ ತಗ್ಸಿ ಕೂತ. ಅವ್ನ್ ನೋಡಿ ಅವಳಿಗೆ ಪಾಪ ಅನಿಸ್ತು. ರೋಹನ್, ಇವತ್ ರಾತ್ರಿ ನಂಗ್ ಅಪ್ಪನ್ ಜೊತೆ ಇರ್ಬೇಕನ್ನಿಸ್ತಿದೆ. ಇವತ್ತೊಂದಿನ ನನ್ನ ಅಪ್ಪನ್ ಜೊತೆ ಇರ್ಲಾ? ಹೇಗಂದ್ರೂ ಅವ್ರಿಗೆ ಗೊತ್ತಾಗಲ್ಲ, ಪ್ಲೀಸ್ ಅಂತ ಸಿಹಿ ಕ್ಯೂಟ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ರೋಹನ್ಗೂ ತನ್ನ ಬ್ಯೂಟಿಫುಲ್ ತಾಯಿನ ನೆನ್ಸ್ಕೊಂಡು ಅವಳ ಜೊತೆ ಇರ್ಬೇಕು ಅಂತ ಆಸೆ ಆಯ್ತು. ಅಂತ ಖುಷಿಲಿ ಅವನು ಒಪ್ಕೊಂಡ. ಇದೇ ಟೈಮಲ್ಲಿ ಸಿದ್ಧಾರ್ಥ್ ಕಾರು ರಿಗಾಲ್ ಹೋಟೆಲ್ ಮುಂದೆ ನಿಲ್ತು. ಅವನ್ ಕಾರಿಂದ ಇಳಿಯೋ ಸಮಯಕ್ಕೆ ಸರಿಯಾಗಿ ಐರಾ ಕೂಡ ಕ್ಯಾಬಿಂದ ಇಳಿದ್ಲು. ಕ್ಯಾಬಿಂದ ಕೆಳಗಿಳ್ದ ಐರಾ ಸಿದ್ಧಾರ್ಥ್ ತನ್ನನ್ನೇ ನೋಡ್ತಾ ನಿಂತಿರೋದ್ನ ಒಬ್ಸರ್ವ್ ಮಾಡಿದ್ಲು. ಅವಳಿಗೆ ಗೊಂದಲ ಆಯ್ತು. ಈ ಸಿದ್ಧಾರ್ಥ್ ಏನಾದ್ರೂ ನಾನು ಅವರನ್ನೇ ಫಾಲೋ ಮಾಡ್ಕೊಂಡ್ ಬರ್ತಿದ್ದೀನಿ ಅಂತ ತಿಳ್ಕೊಂಡ್ರಾ ಹೇಗೆ ಅಂತ ಒಂದ್ಸರಿ ಡೌಟಲ್ಲೇ ನಿಂತ್ಕೊಂಡ್ಲು. ಏನಾದ್ರೂ ಅನ್ಕೊಳ್ಳಿ, ನನ್ಗೇನು ಅಂತ ಆ ವಿಷಯನ ಅಲ್ಲೇ ಬಿಟ್ಲು. ಆದ್ರೆ ಅವಳಿಗೆ ಸಿದ್ಧಾರ್ಥ್ ಮಗನ್ ವಿಷಯದಲ್ಲಿ ರಿಸ್ಕ್ ತಗೊಳ್ಳೋದು ಇಷ್ಟ ಇರ್ಲಿಲ್ಲ. ಪಾಪ ಮಗು. ಆ ಮಗು ಟ್ಯೂಷನ್ ಟೀಚರ್ಸ್ ಅವನಿಗೆ ಮೆಂಟಲಿ ಹರಾಸ್ ಮಾಡೋದು ತಪ್ಪು. ಮಗನ್ನ ಇಷ್ಟೊಂದು ಪ್ರೀತಿಸೋ ಸಿದ್ಧಾರ್ಥ್ ಈ ವಿಷಯನ ನೆಗ್ಲೆಕ್ಟ್ ಮಾಡ್ತಿದಾರ ಅಂತ ಅವಳು ಯೋಚಿಸ್ತಿದ್ಲು. ಯಾಕೋ ಆ ಟ್ಯೂಷನ್ ಟೀಚರ್ಸ್ ಮಾತು ಅವಳ ಕಿವಿಲಿ ಎಕೋ ಆಗ್ತಿತ್ತು. ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್, ನಿಮ್ ಹತ್ರ 1 ನಿಮಿಷ ಟೈಮ್ ಇದ್ರೆ ಮಾತಾಡ್ಬಹುದಾ ಅಂತ ಜೋರಾಗಿ ಕೇಳಿದ್ಲು. ಹಿಂದೆ ತಿರುಗಿ ಸಿದ್ಧಾರ್ಥ್, ಎಸ್ ಮಿಸ್ ಐರಾ, ಹೇಳಿ, ನನ್ನಿಂದ ನಿಮ್ಗೆ ಯಾವ ರೀತಿ ಸಹಾಯ ಬೇಕು ಅಂತ ಸ್ಮೈಲ್ ಮಾಡ್ತಾ ಕೇಳ್ದ. ಐರಾ ಬಹುಶಃ ತನ್ನ ಹತ್ರ ಫೈನಾನ್ಷಿಯಲ್ ಹೆಲ್ಪ್ ಕೇಳ್ಬೋದು ಅಂತ ಅವನ್ ಗೆಸ್ ಮಾಡಿದ್ದ. ಹೆಲ್ಪ್ ಮಾಡೋದಕ್ಕೆ ಅವನು ಸಿದ್ಧಾನೂ ಇದ್ದ. ಐರಾ ಗೋಗರಿತಾ ತನ್ನ ಹತ್ರ ಹೆಲ್ಪ್ ಕೇಳ್ತಾಳೇನೋ ಅಂತ ಅವನಿಗನಿಸ್ತಿತ್ತು. ಆದ್ರೆ ಐರಾ ಅವನನ್ನ ಸೀರಿಯಸ್ ಆಗಿ ನೋಡ್ತಾ, ನಿಮ್ ಮಗನಿಗೆ ಟ್ಯೂಟರ್ಸ್ ಅಪಾಯಿಂಟ್ ಮಾಡ್ಕೊಂಡಿದ್ದೀರಲ್ವಾ, ಬಟ್ ಅವರು ಪ್ರೊಫೆಷನಲ್ ಅಂತ ನಿಮ್ಗೆ ಅನಿಸ್ತಿದ್ಯಾ ಅಂತ ಕೇಳಿದ್ಲು. ಅವನಿಗೆ ಐರಾ ಏನ್ ಹೇಳ್ತಿದ್ದಾಳೆ ಅಂತ ಅರ್ಥ ಆಗ್ಲಿಲ್ಲ. ಇವಳು ಟ್ಯೂಟರ್ಸ್ ಬಗ್ಗೆ ಯಾಕೆ ಹೇಳ್ತಿದ್ದಾಳೆ? ಅದು ಅಲ್ದೆ ಬೆಳಗ್ಗೆ ನಿಮ್ ಮಗ ಡೇಂಜರಲ್ ಇದ್ದಾನೆ ಅಂತ ಹೇಳಿದ್ಲಲ್ವಾ, ಬಹುಶಃ ನನ್ನ ಇಂಪ್ರೆಸ್ ಮಾಡೋದಕ್ಕೆ ಏನನ್ನೋ ನಾಟಕ ಆಡ್ತಿದ್ದಾಳೆ ಅಂತ ಭಾವಿಸಿ ಸಿದ್ಧಾರ್ಥ್, ಮಿಸ್ ಐರಾ, ನಿಮ್ ಸಮಸ್ಯೆ ನಂಗೆ ಅರ್ಥ ಆಗತ್ತೆ, ಆದ್ರೆ ಅದಕ್ಕೋಸ್ಕರ ಈ ರೀತಿ ಸುತ್ತಿ ಬಳಸಿ ಕತೆ ಕಟ್ಟೋ ಅಗತ್ಯ ಇಲ್ಲ. ನಿಮ್ ಅತ್ತೆ ಟ್ರೀಟ್ಮೆಂಟ್ ದುಡ್ಡನ್ನ ನಾನು ಕೊಡೋಕ್ ರೆಡಿ ಇದ್ದೀನಿ ಅಂತ ಸಿದ್ಧಾರ್ಥ್ ಹೇಳ್ದ. ತನ್ನತ್ತೆ ಬಗ್ಗೆ ಸಿದ್ಧಾರ್ಥ್ ಯಾಕೆ ಮಾತಾಡ್ತಿದ್ದಾನೆ ಅಂತ ಅವಳಿಗೆ ಅಚ್ಚರಿ ಆಯ್ತು. ಸಿದ್ಧಾರ್ಥ್ ತನ್ನ ಫಾಲೋ ಮಾಡ್ತಿದ್ದಾನೆ ಅಂತ ಅರ್ಥ ಆಗಿ ಅವಳಿಗೆ ಸಿಟ್ಟು ಬರೋದಕ್ಕೆ ಶುರುವಾಯ್ತು. ನೋ ಸಿದ್ಧಾರ್ಥ್, ನಿಮ್ ಮಗನಿಗೆ ನೀವು ಅಪಾಯಿಂಟ್ ಮಾಡಿರೋ ಟೀಚರ್ಸ್ ಇಂದ ತೊಂದರೆ ಆಗ್ತಿದೆ. ನೀವ್ ಅವನ ಕಡೆ ಸ್ಪೆಷಲ್ ಇಂಪಾರ್ಟೆನ್ಸ್ ಕೊಡೋದು ಬೆಟರ್ ಅಂತ ಅವಳು ಮತ್ತೆ ಹೇಳಿದ್ಲು. ಆ ಇಬ್ರು ಟೀಚರ್ಸ್ ಮಾತಾಡೋದ್ನ ಅರ್ಧಂಬರ್ಧ ಕೇಳಿಸ್ಕೊಂಡಿದ್ಲು ಐರಾ. ಅಲ್ಲಿ ನಿಜ ಎಷ್ಟಿದೆ ಅಂತ ಅವಳಿಗೆ ಗೊತ್ತಿಲ್ಲ. ಸೊ ಆ ವಿಷಯನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅವಳಿಗೆ ಸಾಧ್ಯ ಆಗ್ಲಿಲ್ಲ. ಈ ಐರಾ ಮತ್ತೆ ಆಕ್ಟಿಂಗ್ ಮಾಡ್ತಿದ್ದಾಳೆ ಅಂತ ಸಿದ್ಧಾರ್ಥ್ಗೆ ಕಿರಿಕಿರಿ ಆಯ್ತು. ಆದ್ರೂ ಅವಳಿಗೆ ಹಣದ ಅಗತ್ಯ ತುಂಬಾ ಇರಬೇಕು, ಅದಕ್ಕೆ ಪಾಪ ಹೀಗ್ ಮಾಡ್ತಿದ್ದಾಳೆ ಅನಿಸ್ತು. ಮಿಸ್ ಐರಾ, ನಿಮ್ಗೆ ನನ್ನ ಅಗತ್ಯ ಇದೆ ಅಂತ ನನಗೆ ಗೊತ್ತು. ನಾನ್ ನಿಮ್ಗೆ ಆದಷ್ಟು ಸಹಾಯ ಮಾಡ್ತೀನಿ, ಆದ್ರೆ ನೀವು ನನ್ ಮಗನ್ ವಿಷಯದಲ್ಲಿ ಮಧ್ಯ ಬರೋದು ನನಗಿಷ್ಟ ಇಲ್ಲ ಅಂತ ಒರಟಾಗಿ ಹೇಳ್ದ. ಐರಾಗೆ ಕೋಪ ಬಂತು.
ಅವಳು ನೇರವಾಗಿ ವಿಷಯನ ಹೇಳಿದ್ರು ಸಿದ್ಧಾರ್ಥ್ ಅದನ್ನ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಸಿಟ್ಟಲ್ಲಿ ಅವಳು ಅಲ್ಲಿದ್ದ ಬಾಡಿಗಾರ್ಡ್ ಸೈಡಿಗೆ ಸರಿರಿ ಅನ್ನೋ ಹಾಗೆ ಕೈ ಮಾಡಿದ್ಲು. ಅವಳು ಸಿಟ್ ನೋಡಿ ಅವರು ಹೆದ್ರಿ ಸೈಡಿಗೆ ಸರಿದ್ರು. ಆಯ್ರಾ ಅವರೆಲ್ಲರನ್ನ ದಾಟಿ ಮುಂದೆ ಹೋದ್ಲು. ಸಿದ್ಧಾರ್ಥ್ಗೂ ಕೋಪ ಬಂತು. ಅವನು ಸಿಟ್ಟಿಂದ ಅವಳನ್ನೇ ಗುರಾಯಿಸ್ದ. ಏನೋ ಪಾಪದ ಹುಡುಗಿ, ಸಹಾಯ ಮಾಡೋಣ ಅಂತ ಕೇಳಿದ್ರೆ ಇವಳಿಗೆ ಕೊಬ್ಬೇನೂ ಕಡಿಮೆ ಇಲ್ಲ. ಯಾವಾಗ್ಲೂ ನನ್ ಮಗನ್ ವಿಷಯ ಇಟ್ಕೊಂಡು ನನ್ನ ಇಂಪ್ರೆಸ್ ಮಾಡಬಹುದು ಅಂದ್ಕೊಂಡಿದ್ದಾಳೆ. ನಾನೇನೋ ಆಪರೇಷನ್ಗೆ ದುಡ್ಡು ಕೇಳ್ತಾಳೆ ಅನ್ಕೊಂಡೆ. ಏನ್ ದುರಹಂಕಾರ, ಸಚ್ ಅ ಬ್ಯಾಡ್ ವುಮನ್ ಅಂತ ಮನ್ಸಲ್ಲೇ ಅಂದ್ಕೊಂಡು ಗ್ರೌಂಡ್ ಫ್ಲೋರಿಂದ ತನ್ನ ಆಫೀಸ್ ಕಡೆ ನಡೀತಾ ಲಿಫ್ಟ್ ಕಡೆ ನೋಡ್ದ. ಲಿಫ್ಟ್ ಹತ್ರ ಬಂದ ಆಯ್ರಾ, ಯು ಆರ್ ಸಚ್ ಅನ್ ಇಡಿಯಟ್ ಸಿದ್ಧಾರ್ಥ್, ಸ್ಟುಪಿಡ್ ಫೆಲೋ ಅಂತ ಮನ್ಸಲ್ ಬೈತಾ ಹಿಂದೆ ತಿರುಗಿ ನೋಡಿದ್ಲು. ಸಿಟ್ಟಲ್ಲಿ ಇಬ್ರು ಒಬ್ರನ್ನೊಬ್ರು ನೋಡಿದ್ರು. ಸಿದ್ಧಾರ್ಥ್ ತನ್ನ ಆಫೀಸ್ಗೆ ಹೋದ. ಆಯ್ರಾ ಲಿಫ್ಟ್ ಏರಿದ್ಲು. ಡಿಂಗ್ ಅಂತ ಲಿಫ್ಟ್ ಕ್ಲೋಸ್ ಆಯ್ತು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ.